ಕರ್ನಾಟಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷಗಳು ಗೆಲುವು ಸಾಧಿಸಲು ಅನೇಕ ತಂತ್ರಗಳನ್ನ ರೂಪಿಸಿದ್ದು, ಅದರ ಜೊತೆಗೆ ಸ್ಟಾರ್ ನಟ ನಟಿಯರನ್ನ ಪ್ರಚಾರಕ್ಕೆ ಕರೆತರುವ ಪ್ರಯತ್ನ ಕೂಡ ನಡೆಸಿವೆ. ಆದ ಕಾರಣ ಕೆಲವು ಸ್ಟಾರ್ ನಟ ನಟಿಯರು ಕೂಡ ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ. ಈ ಬಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರ ಪತ್ನಿ ನಟಿ ರಾಧಿಕಾ ಕುಮಾರಸ್ವಾಮಿ ಅವರಲ್ಲಿ ರಾಜಕೀಯದ ಬಗ್ಗೆ ಆಸಕ್ತಿ ಇದೆಯಾ ಎಂದು ಕೇಳಿದಾಗ ಅದಕ್ಕೆ ಅವರು ರಾಜಕೀಯದಲ್ಲಿ ಆಸಕ್ತಿ ಇಲ್ಲ, ಸಿನಿಮಾದಲ್ಲಿ ಖುಷಿಯಾಗಿದ್ದೇನೆ ಎಂದು ತಿಳಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು, ಮೊದಲಿಗೆ ನನಗೆ ಬಿಡುವೆ ಇಲ್ಲ, ಯಾವ ಪ್ರಚಾರದಲ್ಲೂ ನಾನು ಭಾಗಿಯಾಗ್ತಿಲ್ಲ. ಈಗ 3 ಚಿತ್ರಗಳಲ್ಲಿ ನಾನು ಬ್ಯುಸಿ, ಅದನ್ನು ಮುಗಿಸಬೇಕಿದೆ. ರವಿಚಂದ್ರನ್ ಜೊತೆ ಕೂಡ ನಟಿಸುತ್ತಿದ್ದೇನೆ. ಒಂದು ದಿನ ಬಿಡು ಸಿಕ್ಕರೂ ಮಗಳಿಗೆ ಸಮಯ ಕೊಡಬೇಕು. ಅವಳ ಜೊತೆ ಅಣ್ಣನ ಮಗುವು ಈಗ ಇರೋದ್ರಿಂದ ಅವರ ಜೊತೆಯಲ್ಲಿ ಎಂಜಾಯ್ ಮಾಡಿಕೊಂಡು ಇದ್ದೇನೆ. ನಟನೆ ಅಲ್ಲದೆ ನನ್ನ ಪ್ರೊಡಕ್ಷನ್ ಹೌಸ್ ನಿಂದ ಬೇರೆಯವರಿಗಾಗಿ ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕು ಎನ್ನುವ ಯೋಚನೆಯಲ್ಲಿ ಇದ್ದೇನೆ. ತುಂಬಾ ಯೋಚನೆಗಳಿವೆ, ಅವುಗಳತ್ತ ಗಮನ ಕೊಡಬೇಕಾಗಿದೆ. ರಾಜಕೀಯ ಬೇಡ, ಸಿನಿಮಾದಲ್ಲಿ ನಾನು ಸಂತೋಷವಾಗಿರುವುದಾಗಿ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.